ಹೈ ಫ್ರೆಂಡ್ಸ್, ನಾನು ನಿಮ್ಮ ಕಾಲ್ಮಿ ಮಲ್ಲೇಶ್ ಮೆಲ್ಲ. ನಾನಿವತ್ತು ಬಂದಿರೋದು ಸನ್ನೇಶ್ವರ ಟೆಂಪಲ್. ಈ ಸನ್ನೇಶ್ವರ ಟೆಂಪಲ್ ಎಲ್ಲಪ್ಪ ಇರೋದು ಅಂದರೆ ಸಜ್ಜೆಹುಂಡಿ, ಮೈಸೂರು. ಈ ಸನ್ನೇಶ್ವರ ಟೆಂಪಲಲ್ಲಿ ಏನಪ್ಪ ವಿಶೇಷ ಅಂತಂದರೆ ಸ್ವಾಮಿ ಬರ್ತಾರೆ. ಅದರಿಂದ ಸ್ವಾಮಿ ನಾನು ಹೋಗೋ ಅಷ್ಟರಲ್ಲಿ ನಿಂತೊಬ್ಬರು ಶ್ರಾವಣ ಇರೋದ್ರಿಂದ ಮೈ ಬಿಟ್ಬಿಟ್ಟಿದ್ರು. ಶ್ರಾವಣ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಹೇಳ್ತಾರಲ್ವ ಗುಡ್ಡಪ್ಪ ಅವರು ಎದ್ದು ಕೆಲಸ ಎಲ್ಲ ಮಾಡ್ಕೊಂಡು ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕಲ್ಲ, ಶ್ರಾವಣ ಅಲ್ವಾ, ಅದಕ್ಕೋಸ್ಕರ ಒಂದು 4 ಗಂಟೆಗೆ ಮೈ ಬಿಟ್ಬಿಟ್ಟಾರೆ. ಫಸ್ಟೆಲ್ಲ ಒಂದು 8 ಗಂಟೆ ಆಗ್ತಿತ್ತು ಮೈ ಬಿಡೋದು. 2 ಗಂಟೆಗೆ ಬಂದರೆ ಸ್ವಾಮಿ ಒಂದು 8 ಗಂಟೆಗೆಲ್ಲ ಮೈ ಬಿಡ್ತಿದ್ರು. ಆ ವಿಶೇಷದಿಂದ ಏನು ಮಾಡಿದ್ರು, ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಕಡೆ ಎಲ್ಲ ನೋಡಾಡ್ಕೊಂಡು ನಮ್ಮ ಅಕ್ಕ ನೋಡಿ ಎಲ್ಲೂ ಜಾಯ್ನ್ ಆಗಿ ಅವರು ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ, ಮಾಡ್ತಾರೆ. ಒಳಗಡೆಯಿಂದ ಬಂದಿದ್ದಾರೆ. ಫಸ್ಟ್ ಇನ್ನೂ ಜನ ಬರ್ತಾವ್ರೆ, ಒಳಗಡೆ ಹೋಗ್ತಾವ್ರೆ. ಒಳಗಡೆ ಹೋಗಿಲ್ಲ, ದರ್ಶನ ಮಾಡ್ಕೊಬರ್ತಾರೆ. ನಾವು ದರ್ಶನ ಆವಾಗಲೇ ಮಾಡ್ಕೊಂಡು ಬಂದು ನಮ್ಮ ಕೆಲಸ ಅವರು ಮಾಪ್ ಮಾಡ್ತಾಯಿದ್ರು, ಇನ್ನೊಬ್ಬರು ಮಾಪ್ ಮಾಡ್ತಾಯಿದ್ರು. ದರ್ಶನ ಸೂಪರಾಗಿತ್ತು. ದರ್ಶನ ಮಾತ್ರ ಸಖತ್ತಾಗೈತೆ ಈ ಸತಿ. ಪ್ರತಿ ವಾರ ಬಂದರೂ ದರ್ಶನ ಚೆನ್ನಾಗುತ್ತೆ. ಯಾಕಂದರೆ ಜನ ಎಷ್ಟಿದ್ರು ಈ ಕಡೆ ಡೆಡ್ ಎಂಡ್ ಇದೆ, ದರ್ಶನ ಮಾಡ್ಕೊಂಡು ಬರ್ಬೋದು. ಈ ಕಡೆ ಸೈಡಲ್ಲೆಲ್ಲ ಹೋಗ್ಬೋದು. ಅಷ್ಟು ನೀಟ್ನೆಸ್ ಇದೆ, ಫುಲ್ ಚೆನ್ನಾಗಿದೆ. ಈ ಕಡೆ ಎಲ್ಲ ಊಟದಲ್ಲೆಲ್ಲ ಮಾಡಿದ್ದಾರೆ, ಹಾಗೆಲ್ಲ ಮಾಡ್ತಿದ್ದಾರೆ. ಎಲ್ಲ ಮಾಡಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಇವಾಗಲೂ ಶನಿವಾರ ಬುಧವಾರ ಅಂತೂ ಎಷ್ಟು ಜನ ಹೋದರೂ ಊಟಕ್ಕೆ ಅಂತೂ ಇದಿಲ್ಲ. ಊಟ ಮುಗಿಸ್ಕೊಂಡು ಆರಾಮಾಗಿ ಸ್ವಾಮಿ ಕೇಳ್ಕೊಂಡು ಆರಾಮಾಗಿ ಬರ್ಬೋದು. ನಾನು ಹೋದ ಕಾರಣ ಸ್ವಾಮಿ ಒಂದು ಸ್ವಲ್ಪ ಮೈ ಬಿಟ್ಬಿಟ್ಟಿದ್ದ ಕಾರಣ ನಾನು ಒಂದು 1/2 hour ಕೂತೀನಿ. ನಮ್ಮ ಅಕ್ಕ ಅವರೆಲ್ಲ ನಮ್ಮ ಅಮ್ಮನ ಬಂದಿದ್ದು, ನಮ್ಮ ಮಿಸ್ಸಸ್ ಬಂದರು. ಎಲ್ಲ ಬಂದು ಕೂತ್ಕೊಂಡು ಒಂದು 10 ನಿಮಿಷ ಬಿಟ್ಟು ಆದಮೇಲೆ ಒಂದು 1/2 hour ಕೂತ್ಕೊಂಡು ಹೊರಟಿರ್ಬೇಕಾದ್ರೆ ನಾನು ಹೋಗೋಣ ಅಂತ ಸ್ವಲ್ಪ ಒಂದು 6 ಕಿಲೋಮೀಟ್ರು. ಈಗ ನಮ್ಮ ಅಕ್ಕನ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಊರ ಕಡೆ ಹೊರಟೆ. ಇದು ನೆನ್ನೆ ಹುಟ್ಟಿರೋದು. ಇದು ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು 1 ವಾರ ಆಗೈತೆ ಫ್ರೆಂಡ್ಸ್ ಹುಟ್ಟಿ. ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು ಬಂದು 2 ತಿಂಗಳಾಗೈತೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ನೋಡಿ ಫ್ರೆಂಡ್ಸ್. ಅಲ್ಲೆಲ್ಲ ಮೇಕೆಗಳಿವೆ ನೋಡಿ ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ಇದು ಹುಟ್ಟಿ 6 ತಿಂಗಳಾಗೈತೆ. ಹೆಂಗೈತೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ. ಇದು ನಮ್ಮ ಊರಲ್ಲಿರೋ ಮನೆ. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಹಸುಗಳು. ಅಲ್ಲಿ ಮನೆ ಮುಂದೆ ಹಸುಗಳು ಕಟ್ಟಾಕಿವಿ ನೋಡಿ ಫ್ರೆಂಡ್ಸ್. ಇಲ್ಲಿ 1 2 3 4 5 6 7 8 9 ನೋಡಿ ಫ್ರೆಂಡ್ಸ್. ಇವೆಲ್ಲ ಮೇಯಿಸೋದು ಅಂತಂದ್ರೆ ನಮ್ಮ ಇವನೇ ಬಿರೇಸ್. ಏನು ಹೇಳ್ತೀಯಪ್ಪ? ಹಾಂ ನೋಡಿ ಫ್ರೆಂಡ್ಸ್. ಇವನು ನೋಡಿ ಫ್ರೆಂಡ್ಸ್, ಇವನೇ ಹಸುಗಳು ವಾರಸ್ದಾರ. 10 ಹಸುಗಳು ವಾರಸ್ದಾರ ಇವನೇ ಬಿರೇಸ್ ಅಂತ. ಅದಕ್ಕೋಸ್ಕರ ಸ್ಕೂಲೇ ಬಿಟ್ಬಿಟ್ಟವನೆ. ಇನ್ನೊಬ್ಬ ಮಿಸ್ ಆಗಿದ್ದಾನೆ. ಈ ಕಡೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನೆನ್ನೆ ಹುಟ್ಟಿರೋದು.